ನಿನಗೆ ಸೂಪರ್ ಆಗಿರೋ ನನ್ನಂತ ಫಿಗರೇ ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಈ ವಿಡಿಯೋ ನೋಡಿ ನಿಮಗೂ ಹಂಗೆ ಅನ್ನಿಸ್ತಾ? ನನಗೂ ಹಂಗೆ ಅನ್ನಿಸ್ತು. ಇವರು ಮಿಸ್ಟರ್ ಕಬ್ಜಾ ಅವರು. ಇವರು RCB ಮ್ಯಾಚ್ ನಡೆಯುವಾಗ IPL ಟೈಮಲ್ಲಿ ಅದನ್ನು ಬಳಸ್ಕೊತೀನಿ, ಇದು ಬಳಸ್ಕೊತೀನಿ, ಶಾ ಬಳಸ್ಕೊತೀನಿ ಅಂದ್ಬಿಟ್ಟು ಫುಲ್ಲು ವೈರಲ್ ಆಗಿದ್ದು. ಇವಾಗ ಏನು ಕಾಂಟ್ರವರ್ಸಿ ಇಲ್ವಲ್ಲ, ಏನು ಲೈಕ್ಸು ಕಮೆಂಟ್ಸು ಬರ್ತಾ ಇಲ್ವಲ್ಲ ಅಂದ್ಬಿಟ್ಟು ಅಣ್ಣ ಸೌಜನ್ಯ ಅದು ಪ್ರಕರಣನ ಇಟ್ಕೊಂಡ್ಬಿಟ್ಟು ಹೆಸರು ಮಾಡೋಣ ಅಂದ್ಬಿಟ್ಟು ಹೊರಟಿದ್ರಲ್ಲ. ನಾನು ಏನಪ್ಪ ಒಳ್ಳೆ ಕೆಲಸ ಮಾಡ್ತವನೆ ಬಿಡು ಅಂದ್ಬಿಟ್ಟು ಅಂದ್ಕೊಂಡಿದ್ರೆ, ಆಮೇಲೆ ಅವರು ವೈಲ್ಡ್ ಬೀಸ್ಟು ಅವ್ರ ಚಾನಲಲ್ಲಿ ಹಾಕಿದ್ದು ನೋಡಿದೆ ಒಂದು ವಿಡಿಯೋ, ಅದನ್ನು ಹಾಕ್ತೀನಿ ನೋಡಿ. ಯಾಕಪ್ಪ ಸ್ಟಾರ್ಟಿಂಗ್ ನೀನು ಪಾದಯಾತ್ರೆ ಸ್ಟಾರ್ಟ್ ಮಾಡಿದಾಗ ನೆಲಮಂಗಲದ ಹತ್ರ ಆಟೋದಲ್ಲಿ ಡ್ರಾಪ್ ತೊಗೊಂಡೆ ಗೊತ್ತಾ, 5 ಕಿಲೋಮೀಟ್ರು. ಅಲ್ಲೊಬ್ಬ ಬೈಕರ್ ಬಂದ, ವ್ಲಾಗರು. ಅವನ ಹತ್ರ ಒಂದು ಕ್ಲಿಪ್ ಇದೆ. ಬ್ರೋ ಹಾಕ್ಬೇಡಿ ಬ್ರೋ, ಈ ಕ್ಲಿಪ್ ಹಾಕ್ಬೇಡಿ ಬ್ರೋ, ಕಾಲು ನೋತಿತ್ತು ಬ್ರೋ, ಅದಕ್ಕೆ ಡ್ರಾಪ್ ತೊಗೊಂಡೆ ಅಂತಿದ್ದು. ಇದನ್ನ ನೋಡಿದ್ಮೇಲೆ ಗೊತ್ತಾಯ್ತು ಅಣ್ಣ ಬೇಜಾನ್ ಆಟಗಳು ಆಡ್ಬಿಟ್ಟವನೆ ಅಂತ. ಅಣ್ಣ ಪಾದಯಾತ್ರೆ ಹೋಗ್ತೀನಿ ನಾನು ಅಂದ್ಬಿಟ್ಟು ಫುಲ್ಲು ಇನ್ಸ್ಟಾಗ್ರಾಮಲ್ಲೆಲ್ಲ ಪೋಸ್ಟ್ಗಳು ಹಾಕ್ಬಿಟ್ಟು ಪಾದಯಾತ್ರೆ ಹೋಗೋ ಥರ ವೀಡಿಯೋನು ಹಾಕ್ಬಿಟ್ಟು ಆಮೇಲೆ ಆಟೋದಲ್ಲಿ ಹೋಗಿದ್ದಾನೆ ಸ್ವಲ್ಪ ದೂರ. ಬಟ್ ನನಗೂ ಇದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ಇವ್ರು ಹಾಕಿದ್ಮೇಲೆ ನನಗೆ ಗೊತ್ತಾಯಿತು. ಅಲ್ಲಿವರೆಗೂ ಪಾಪ ಏನೋ ಮಾಡಿದ್ದಾನೆ, ಇವನಿಂದ ಸ್ವಲ್ಪ ಏನೋ ಇಂಪ್ಯಾಕ್ಟ್ ಕ್ರಿಯೇಟ್ ಆಯಿತು ಅಂದ್ಕೊಂಡಿದ್ದೆ. ಬಟ್ ಇವನು ಬೊಲೆ ನನ್ನ ಮಗ ಇದ್ದಾನೆ. ಇವನು ವೈಲ್ಡ್ ದ ಬೀಸ್ಟ್ ಅವ್ರು ಹಾಕಿದ್ಮೇಲೆ ಗೊತ್ತಾಗಿದ್ದು ನನಗೆ, ಅಣ್ಣ ಫುಲ್ ಆಟೋದೆಲ್ಲ ಹೋಗೋಣ, ಇವನು ಬರೀ ನಾಟಕಗಳು ಆಡ್ತವನೆ ಅಂತ. ಇಂಥ ಬಾಳ್ಗಳು ಏನಕ್ಕೋ ಬಾಳ್ತಿರಲ್ಲಿ, ಲೈಕ್ಸು ಕಮೆಂಟ್ಸ್ಗೋಸ್ಕರ. ಮಾಡಂಗಿದ್ರೆ ಮನಸ್ಫೂರ್ತಿಯಾಗಿ ಕರೆಕ್ಟಾಗಿ ಮಾಡ್ರಿ, ಒಂದು ರೆಸ್ಪೆಕ್ಟ್ ಇರುತ್ತೆ ನಿಮ್ಮ ಮೇಲೆ. ಅದನ್ನ ಬಿಟ್ಟು ನೀನು ಈ ತರ ಎಲ್ಲ ಮಾಡಿದ್ರೆ ಜನ ರೊಚ್ಗೆದ್ದು ಮೆಟ್ನಲ್ಲಿ ಫೈಡ್ ಅಂತ ಹೊಡೆದು